ರೂಪಾಯಿ 1000 ರೂಪಾಯಿ 660 660 12 ರೂಪಾಯಿ. ಫೈನ್ ಕ್ವಾಲಿಟಿ ಬಂದು 80. ಟೆಂಪ್ರೇಚರ್ ಓವರ್ ಆಗಿದೆ, ಅದರಿಂದ ಅರವೆಲ್ಸು ಕಡಿಮೆ ಆಗಿದೆ. 4,000 ಇದು 5,000. ಹಾಗಲಕಾಯಿ 30-35 ರೂಪಾಯಿ. ಈರುಳ್ಳಿ 4,500 ಬೀಳ್ತದೆ 60 kg. 40 340 20-25 ರೂಪಾಯಿ. ಇದು ಕ್ವಾಲಿಟಿ ಕಮ್ಮಿ ಇರೋದ್ರಿಂದ 10ರಿಂದ 12 ರೂಪಾಯಿ. 4,000ರಿಂದ 5,000. ಇದು ಬಂದು ಕೆಜಿ 10 ರೂಪಾಯಿ ಬೀಳ್ತದೆ. ಕೆಜಿ 10 ರೂಪಾಯಿ. ಕೆಜಿ 10 ರೂಪಾಯಿ. ಕ್ವಾಲಿಟಿ ಸೂಪರ್, ಒಳ್ಳೆ ಕ್ವಾಲಿಟಿ, ಕಂಪ್ನಿ ಕೊಡೋ ಕ್ವಾಲಿಟಿ. 60 70 80 390 1390. ಆಮೇಲೆ ಆಂಧ್ರಕ್ಕೆ ಹೋಗುತ್ತೆ, ತಮಿಳ್ನಾಡಿಗೆ ಹೋಗುತ್ತೆ, ಕೇರಳ ಹೋಗುತ್ತೆ. 660 ಸರ್ ರೇಟ್ ಇನ್ನೂ ಎಷ್ಟು ದಿನ ಇದೇ ಥರ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು? ಮಾರ್ಕೆಟ್ಗೆ ಅರವೆಲ್ಸ್ ಜಾಸ್ತಿ ಆಗೋದಂಗ ಹಿಂಗೆ ಇರುತ್ತೆ. ಇನ್ನೂ ಒಂದು ತಿಂಗಳು, ಮ್ಯಾಕ್ಸಿಮಮ್ ಒಂದು ತಿಂಗಳ ಮೇಲೆ. 650 650 650 60 250 300 ರೂಪಾಯಿ 350 400 ರೂಪಾಯಿ. ಯಾರ್ದಿದು 500 ರೂಪಾಯಿ 500 600 ಯಾರು ಗೌಡ 700 750 800 ರೂಪಾಯಿ 800 800 850 850 900 900 900 900 10 910 20 920 920 30 50 950 60 70 80 980 ಒಂದೇ ಚೀಲ 980 1000 ರೂಪಾಯಿ 1000 ರೂಪಾಯಿ 1000 ರೂಪಾಯಿ. SKR ಒಂದೇ ಚೀಲ 1 ಹಿಟ್ಟು 10-12 ರೂಪಾಯಿ. ಫೈನ್ ಕ್ವಾಲಿಟಿ ಬಂದು 20-25 ರೂಪಾಯಿ. ಇದು ಕ್ವಾಲಿಟಿ ಕಮ್ಮಿ ಇರೋದ್ರಿಂದ 10ರಿಂದ 12 ರೂಪಾಯಿ. 4,000ರಿಂದ 5,000. ಇದು ಬಂದು ಕೆಜಿ 10 ರೂಪಾಯಿ ಬೀಳ್ತದೆ. ಕೆಜಿ 10 ರೂಪಾಯಿ. ಕೆಜಿ 10 ರೂಪಾಯಿ. ಕ್ವಾಲಿಟಿ ಸೂಪರ್, ಒಳ್ಳೆ ಕ್ವಾಲಿಟಿ, ಕಂಪ್ನಿ ಕೊಡೋ ಕ್ವಾಲಿಟಿ. 4,500 ಇದು 5,000. 4,500 ಬೀಳ್ತದೆ 60 kg. 400 ರೂಪಾಯಿ. ಯಾರ್ದು 500 ರೂಪಾಯಿ 500 50 60 600 10 20 30 40 650 650 650 60 660 660 660 660 CTM 400 ರೂಪಾಯಿ 450 500 ರೂಪಾಯಿ 550 550 550 550 550 60 70 80 90 590 ಅರ್ಧ ಚೀಲ 590 600 600 ಶಿವ 300 ರೂಪಾಯಿ 300 310 310 310 320 320 330 30 330 40 340 340 340 340 40 50 60 360 70 80 380 90 390 400 400 ರೂಪಾಯಿ 400 10 410 20 420 DP ಬಾಬಿ ಸರ್ 800 900 1000 ರೂಪಾಯಿ. ಇಲ್ಲಿಂದ ಆಲ್ರೆಡಿ ಕರ್ನಾಟಕ ಎಲ್ಲ ಹೋಗುತ್ತೆ, ಆಮೇಲೆ ಆಂಧ್ರಾಗೆ ಹೋಗುತ್ತೆ, ತಮಿಳ್ನಾಡಿಗೆ ಹೋಗುತ್ತೆ, ಕೇರಳ ಹೋಗುತ್ತೆ, ಮತ್ತು ಆ UP ಬನಾರಸ್ ಎಲ್ಲ ಹೋಗುತ್ತೆ, ಗುಜರಾತು ಆ ಕಡೆ ಎಲ್ಲ ಹೋಗುತ್ತೆ. ಚಿಕ್ಕಬಳ್ಳಾಪುರ నుంచి ಕ್ಯಾರೆಟು, ಕ್ಯಾಪ್ಸಿಕಮ್, బీట్రూటు, కీరా, క్యాలీఫ్లవరు, క్యాబేజీ, టమాటా ఇవన్నీ కొనుక్కొని వెళ్తాం. 970 980 980 ರೂಪಾಯಿ GBN 1300
1300 ರೂಪಾಯಿ. ಯಾರ್ದಿದು? 1300 ರೂಪಾಯಿ. 300 300 310 20 30 1330 1350 1350 1350 60 70 80 1380 1380 90 1390 1000 ರೂಪಾಯಿ 1000 ರೂಪಾಯಿ 1000 ರೂಪಾಯಿ 1010 20 2 ಚೀಲ 30 1030 40 50 60 1060 70 80 90 100 1100 1100 ರೂಪಾಯಿ 2 ಚೀಲ ರವಿ 20 60 100 ರೂಪಾಯಿ 1100 1100 1100 GVN 1000 ರೂಪಾಯಿ 1100 ರೂಪಾಯಿ 150 1150 60 ಏಯ್ 1160 70 1180 180 90 1190 1190 200 1210 1210 20 30 40 1240 DNM 100 ರೂಪಾಯಿ 100 ರೂಪಾಯಿ 150 150 200 ರೂಪಾಯಿ 200 250 ಕಳಪಲ್ಲ 250 ಬಿಸಿಲು ಕಾಲದಲ್ಲಿ ರೇಟ್ ಅಧಿಕ ಬಿಸಿಲಿರೋದಕ್ಕೆ ತರಕಾರಿ ಕಮ್ಮಿ ಬರುತ್ತೆ. ಮಳೆಗಾಲದಲ್ಲಿ ಜಾಸ್ತಿ ತರಕಾರಿ ಬರುತ್ತೆ. 300 ರೂಪಾಯಿ 350 350 400 ರೂಪಾಯಿ 400 10 20 30 430 430 430 40 440 430 ಕೊಡ್ಲೇನಾ 430 ಬೀನ್ಸು ಮೀನ್ಸು ಟೆಂಪ್ರೇಚರ್ ಓವರ್ ಆಗಿದೆ, ಅದರಿಂದ ಅರವೆಲ್ಸು ಕಡಿಮೆ ಆಗಿದೆ. ಕ್ಯಾಪ್ಸಿಕಮ್ ಏನು ರೇಟ್ ಇದೆ ಸರ್ ಇವತ್ತು? ಕ್ಯಾಪ್ಸಿಕಮ್ ಇವತ್ತು ತುಂಬ ಡೌನ್, ಇವತ್ತು 20-22 ರೂಪಾಯಿ, 15ರಿಂದ 20-22. ಏನು ಸರ್ ಕಾರಣ ಕ್ಯಾಪ್ಸಿಕಮ್ ಡೌನ್ ಆಗುತ್ತೆ? ಹೊರಗಡೆ 110 ಇಲ್ಲ, ಎಲ್ಲೂ ಇಲ್ಲ. ಎಕ್ಸ್ಪರ್ಟ್ ಏನು ಜಾಸ್ತಿ ಹೋಗ್ತಿಲ್ವಾ? ಹೋಗ್ತಾ ಇಲ್ಲ, ಕಡಿಮೆ ಆಯಿತು. ಕ್ವಾಲಿಟಿಗಳು ಸ್ವಲ್ಪ ಕಡಿಮೆ ಇದೆ, ಟೆಂಪ್ರೇಚರ್ ಓವರ್ ಇದೆ. ಟೆಂಪ್ರೇಚರ್ ಅದರಿಂದ ಸೌತೆಕಾಯಿ ನಿಮ್ಗೆ ನೋಡಿದ್ರಲ್ಲ ನೀವು 600 35 kg ಇದೆ. ಮತ್ತು ಬೀನ್ಸ್ ಏನು ಸರ್ ಇಷ್ಟು ರೇಟ್ ಜಾಸ್ತಿ ಆಗಿದೆ? ಡೈಲಿ ಮಾರ್ಕೆಟ್ಗೆ ಒಂದು 500-600 ಚೀಲ ಬರುತ್ತೆ, ಇವಾಗೆಲ್ಲ 50 ಚೀಲ ಇಲ್ಲ ಮಾರ್ಕೆಟ್ಗೆಲ್ಲ. ಆದ್ದರಿಂದ ಟೆಂಪ್ರೇಚರ್ಗೆ ಹೂವು ನಿಲ್ತಿಲ್ಲ ಅಂತೀರಾ? ಡ್ರಾಪ್ ಆಗ್ತಾ ಇದೆ. ಮತ್ತು ಕ್ಯಾರೆಟ್ ಏನಿದೆ ಸರ್? ಕ್ಯಾರೆಟ್ ಇವತ್ತು 20, 22, 23 ರೂಪಾಯಿ ಕ್ಯಾರೆಟ್. ಹೂಕೋಸು? ಹೂಕೋಸು 10-12 ರೂಪಾಯಿ, ಒಂದು 13-14 ರೂಪಾಯಿ ಚೆನ್ನಾಗಿರುತ್ತೆ. ನಾರ್ಮಲ್ ಕೋಸು? ನಾರ್ಮಲ್ ಕ್ಯಾಬೇಜ್ ಬಂದು 8-9. ಚಿಲ್ಲಿ? ಚಿಲ್ಲಿ 30-35. ಮತ್ತು ಬಜ್ಜಿ ಮೆಣಸಿನಕಾಯಿ ಬಂದು ಅದರಲ್ಲಿ ವೀನಸ್ ಬಂದು 10-12-15 ರೂಪಾಯಿ ಇದೆ. ಹಾಗಲಕಾಯಿ ಏನು ಇಟ್ಟಿದೆ ಸರ್? ಹಾಗಲಕಾಯಿ 30-35 ರೂಪಾಯಿ. ಈರುಳ್ಳಿ ಅದಿಲ್ಲಿ ಸೇಲ್ಸ್. ಬೆಂಡೆಕಾಯಿ ಬರ್ತಾ ಇಲ್ಲ. ಅದು ತೊಂಡೆಕಾಯಿ 25 ರೂಪಾಯಿ ಕಿಲೋ, 25 ಇದೆ. ಕಿಲೋ 25 ರೂಪಾಯಿ ಇದೆ. ಸೌತೆಕಾಯಿ ಯಾವ ರೀತಿ ಬರ್ತಿದೆ ಸರ್ ಮಾರ್ಕೆಟ್ಗೆ? ಜಾಸ್ತಿ ಬರ್ತಿದೆಯಾ, ಕಡಿಮೆ ಬರ್ತಿದೆಯಾ? ಎಲ್ಲ ಕಡಿಮೆ ಆಗಿದೆ, ತರಕಾರಿನೇ ಕಡಿಮೆ ಬರ್ತಾ ಇದೆ. ತರಕಾರಿ ಜಾಸ್ತಿ ಬರ್ತಿರೋದು ಯಾವುದು ನಿಮಗೆ? ನಮಗೆ ಮಳೆಗಾಲ ಸ್ಟಾರ್ಟ್ ಆಗೋದು ಇನ್ನೊಂದು 1.5 ತಿಂಗಳಾದ್ಮೇಲೆ ಮಳೆಗಾಲದಲ್ಲಿ ತುಂಬ ತರಕಾರಿ ಬರುತ್ತೆ, ಅವಾಗ ಎಕ್ಸ್ಪೋರ್ಟ್ ಜಾಸ್ತಿ ಆಗುತ್ತೆ. ಅವಾಗ ಆಗುತ್ತದೆ. ಸರ್ ರೇಟ್ ಇನ್ನೂ ಎಷ್ಟು ದಿನ ಇದೇ ಥರ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು? ಮಾರ್ಕೆಟ್ಗೆ ಅರವೆಲ್ಸ್ ಜಾಸ್ತಿ ಆಗೋದಂದ್ರೆ ಹಿಂಗೆ ಇರುತ್ತೆ, ಇನ್ನೂ 1 ತಿಂಗಳು ಮ್ಯಾಕ್ಸಿಮಮ್ 1 ತಿಂಗಳ ಮೇಲೆ ಮ್ಯಾಕ್ಸಿಮಮ್ ಹಿಂಗೆ ಇರುತ್ತೆ. ಅಂತಂದ್ರೆ ಟೆಂಪ್ರೇಚರ್ ಡಿಕ್ರೀಸ್ ಆದರೆ ಸ್ವಲ್ಪ ರೇಟ್ ಕಡಿಮೆ. ಮಳೆ ಬಂದು ಎಲ್ಲ ಡಿಕ್ರೀಸ್ ಆಗಿ ಕ್ರಾಪ್ಸ್ ಎಲ್ಲ ಬಂದರೆ ಸ್ವಲ್ಪ ತರಕಾರಿ ಜಾಸ್ತಿ ಬರುತ್ತೆ, ಅವಾಗವರೆಗೂ ರೇಟ್ ಇದೇ ಥರ ಇರುತ್ತೆ. ಆಲೂಗಡ್ಡೆ ಏನು ಯಾವ ಥರ ಇದೆ ರೇಟ್ಗಳು? ಏನು ಮೂಟೆಗಳು ಬರ್ತಿದೆಯಾ ಇಲ್ವಾ? ಆಲೂಗಡ್ಡೆ ಬರ್ತಾ ಇದೆ, ಅದೂ KG ಬಂದು 12ರಿಂದ 15 ರೂಪಾಯಿ ಇದೆ. ಸೂಪರ್. ಆಲೂಗಡ್ಡೆ ಯಾಕೆ ಸರ್ ಇಷ್ಟೊಂದು ರೇಟ್ ಕಡಿಮೆ ಇದೆ? ಎಲ್ಲ ಸ್ಟೇಟಲ್ಲೂ ಬೆಳೀತಾರೆ ಆಲೂಗಡ್ಡೆ, ಅದರಿಂದ ಸ್ವಲ್ಪ ಕಡಿಮೆ ಇದೆ.
ತೀರಾ ಕಡಿಮೆ ಇರೋ ಯಾವುದಂದರೆ ಆಲೂಗಡ್ಡೆ ಏನಾ ಸರ್? ಆಲೂಗಡ್ಡೆ ಇದೆ, ಕ್ಯಾಪ್ಸಿಕಮ್ ಇದೆ, ಹಾಂ, ಒಂದು 2-3 ಐಟಮ್. ಮೆಣಸಿನ್ಕಾಯಿನೂ ಡೌನ್ ಇದೆ. ಸರ್ ಮೆಣಸಿನ್ಕಾಯಿ ಯಾಕೆ ಸರ್ ಇಷ್ಟೊಂದು ಡೌನ್? ಅದು ಹೂವು ನಿಲ್ತಿಲ್ವಲ್ಲ? ಬೇರೆ ಕಡೆ ಬರ್ತಾ ಇದೆ. ಬೇರೆ ಕಡೆಯಿಂದ ಬೇರೆ ಕಡೆ ಅಲ್ಲಿಂದ ಅರವತ್ತು ಸಾಕಿರೋದ್ರಿಂದ ಕಡಿಮೆ ಇದೆ. ಓಕೆ ಸರ್.